ಗೋಬಾಗ್ ರೋಡ್ ಬಹಳ ಒತ್ತುವರಿಯಾಗಿರುವುದರಿಂದ ಈ ವಾಹನ ಸಂಚಾರಕ್ಕೆ ತುಂಬಾ ತೊಂದರೆಯಾಗಿದೆ. ಆದರೆ ಇದು 60 ಫೀಟ್ ಇರಬೇಕು ಮಾಸ್ಟರ್ ಪ್ಲಾನ್ ಪ್ರಕಾರ. ಆದರೂ ಕೂಡ ಈಗ ಇರುವ ಪರಿಸ್ಥಿತಿಯಲ್ಲಿ 30 ಫೀಟ್ 35 ಫೀಟ್ ಅಷ್ಟೇ ನಮಗೆ ಕ್ಯಾರೇಜ್ ವೇ ಸಿಗ್ತಾ ಇದೆ. ಇದರಿಂದ ಈ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಇರೋದ್ರಿಂದ, ಡಿಗ್ರಿ ಕಾಲೇಜ್ ಇರೋದ್ರಿಂದ ಮತ್ತು ಈ ಬಬಳೇಶ್ವರ ಎಲ್ಲ ಹೋಗೋದು ಇಲ್ಲಿಂದನೇ ಹೋಗಬೇಕಾದ್ರಿಂದ ಬಹಳ ತೊಂದರೆ ಆಗ್ತಾ ಇದೆ. ಅದೇ ರೀತಿ ಮೊನ್ನೆ ಕೂಡ ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ, ಭಾರಿ ಮಳೆ ಆಗಿರೋದ್ರಿಂದ ಎಲ್ಲ ನೀರು ಕರೆಕ್ಟಾಗಿ ಚರಂಡಿ ವ್ಯವಸ್ಥೆ ಇಲ್ಲದೆ ರೋಡ್ ಮೇಲೆ ಹೋಗಿ ಒಂದು 2 ದಿನ ಇಲ್ಲಿ ಸಂಪೂರ್ಣ ಒಂದು ವಾಹನ ಸಂಚಾರಕ್ಕೆ ಅಡಚಣೆ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಇಲ್ಲಿ ಇರುವ ಒತ್ತುವರಿಯಾಗಿರುವ ಪ್ರದೇಶವನ್ನು ತೆರವುಗೊಳಿಸಲು 36 ಅಂಗಡಿಗಳಿಗೆ ನಾವು ನೋಟಿಸ್ ನೀಡಿ ತೆರವುಗೊಳಿಸುವ ಕಾರ್ಯಾಚರಣೆ ಶುರು ಮಾಡಿದ್ದೀವಿ. ಇದನ್ನು ಮಹಾನಗರ ಪಾಲಿಕೆ ಆಯುಕ್ತರು ವಿಜಯ್ ಮೆಕ್ಕಲಕ್ಕಿ ನೇತೃತ್ವದಲ್ಲಿ ಅವರ ಒಂದು ಪಾಲಿಕೆ ಸಿಬ್ಬಂದಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಇಲ್ಲಿ ಇರುವ ಸಾರ್ವಜನಿಕರು ಸಹಕಾರ ಮಾಡಬೇಕು. ಒಳ್ಳೆಯ ರಸ್ತೆ ಆದರೆ ಅವರಿಗೂ ತೊಂದರೆ ಆಗಲ್ಲ, ಉಳಿದವ್ರಿಗೂ ಒಂದು ಒಳ್ಳೆಯ ಅನುಕೂಲ ಆಗುತ್ತೆ ನಾನು ಹೇಳಿಕೊಡುತ್ತೇನೆ. ರಾಜಕಾಲುವೆ ಒತ್ತುವರಿ ಕೂಡ ಸರ್ವೆ ಮುಗಿತಾ ಬರ್ತಾ ಇದೆ. ಅಲ್ಲಿ ಇರುವ ಒತ್ತುವರಿ ಕೂಡ ನಾವು ತೆರವುಗೊಳಿಸ್ತೀವಿ. ಸೊ ಮುಂದಿನ ದಿನಗಳಲ್ಲಿ ಕೂಡ ಸಾರ್ವಜನಿಕರ ಹತ್ರ ಮನವಿ ಏನಂದ್ರೆ, ಒತ್ತುವರಿ ಮಾಡಕ್ ಹೋದ್ರೆ ಯಾವ್ದಾದ್ರು ಒಂದು ದಿನ ತೆರವುಗೊಳಿಸಲೇಬೇಕಾಗುತ್ತೆ. ಸೊ ಆದ್ರಿಂದ ದಯವಿಟ್ಟು ಒತ್ತುವರಿ ಯಾವುದೋ ಸಾರ್ವಜನಿಕ ಸ್ಥಳಗಳಲ್ಲಿ ಒತ್ತುವರಿ ಮಾಡಕ್ ಹೋಗ್ಬಿಡಿ. ಅದು ಯಾವಾಗ ಬೇಕಾದ್ರೂ ನಾವು ತೆರವುಗೊಳಿಸುವ ಒಂದು ಪರಿಸ್ಥಿತಿ ಬರುತ್ತದೆ. ಸೊ ಆ ಸಂದರ್ಭದಲ್ಲಿ ಬಂದು ತಮ್ಮ ಕುಂದುಕೊರತೆ ಹೇಳಿದ್ರೆ ಅದನ್ನು ಕೇಳುವುದು ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ ಅಂತ ಹೇಳಿ. जुड़े रहिएगा आपके अपने चैनल बीजापुर समय के साथ।